ನಮಸ್ತೆ ವೀಕ್ಷಕ್, ನಾನು ನಿಮ್ಮ ಹಳ್ಳಿ ಹುಡುಗ ಪವನ್ ಗೌಡ. ನಿನ್ನೆ ನಾನು ಒಂದು ವಿಡಿಯೋ ನಿಮಗೆ ಅಪ್ಲೋಡ್ ಮಾಡಿದ್ದೆ. ಯಾವ ರೀತಿ ಅಂತಂದರೆ ರೈನ್ ಜೆಟ್ ವರ್ಕ್ ಯಾವ ರೀತಿ ಇದೆ ಅಂತೇಳ್ಬಿಟ್ಟು. ಮತ್ತು ನಾನೊಂದು ರಿಪೀಟ್ ಇವತ್ತು ಮಾಡ್ತಾಯಿದ್ದೀನಿ. ಕಾರಣ ಇಷ್ಟೇ, ನಿನ್ನೆ ಪ್ರೆಸರ್ ಇರಲಿಲ್ಲ, ಹಾಗೆಯೇ ವೋಲ್ಟೇಜ್ ಕಂಪ್ಲೇಂಟ್ ಇರೋದ್ರಿಂದ ಅಷ್ಟು ನೀಟಾಗಿ ಫಿನಿಷಿಂಗ್ ಆಗಿರಲಿಲ್ಲ ಜೆಟ್ಟು ಏನಿದೆ ಅಂತ ಒಂದು ರಿಸಲ್ಟು. ಅದಕ್ಕೋಸ್ಕರ ಮತ್ತು ನಾನು ಇವತ್ತು ನಿಮಗೆ ರಿಟರ್ನು ಅದೊಂದು ವೀಡಿಯೋ ಮಾಡಿ ಕವರ್ ಮಾಡ್ತಾಯಿದ್ದೀನಿ. ಕಾಣ್ತಾ ಇಲ್ಲ, 100-120 ಅಡಿ ಹಾರತ್ತೆ ಅಂತ ಹೇಳಿದ್ನಲ್ಲ, ಹಾಗೆಯೇ ಇದು ಇವಾಗ ಇರೋ ಪ್ರೆಸರು 110-120 ಅಡಿ ಪ್ರೆಸರಲ್ಲಿ ಇವಾಗ ಹಾರ್ತಾಯಿದೆ. ನಿಮ್ಗೆ ಇಲ್ಲಿ ಮರದ ನೆರಳು ಸ್ವಲ್ಪ ಡಿಸ್ಟರ್ಬ್ ಇರ್ಬೋದು. ಹಾಗೆಯೇ ಇಲ್ಲಿ ಕಾಣುತ್ತಲ್ಲ ಯಾವ ರೀತಿ ಇದು ಮಿಸ್ಟು ಕ್ಲಿಯರ್ ಆಗುತ್ತೆ ಅಂದರೆ ನೋಡಿ, ಇಲ್ಲಿ ಈ ಪೊಸಿಷನ್ ನೋಡಿ ಹೇಗಿದೆ, ಇಲ್ಲಿ ಕಾಣುತ್ತಲ್ಲ ನೋಡಿ. ಆ ಕಾರ್ನರ್ ಹೇಗಿದೆ ಅಂತಂದರೆ ಆ ಲಾಸ್ಟ್ ಕಾರ್ನರ್ವರೆಗೆ ನೀರು ಹೋಗುತ್ತೆ ನೋಡಿ. ಇದು ಸೇಮ್ ಮಳೆ ಯಾವ ರೀತಿ ಬರುತ್ತೆ ಅದೇ ರೀತಿ ನೋಡಿ ಇದು ನೀರು ಬೀಳುತ್ತೆ. ಕಾಣ್ತೀಯಲ್ಲ ನೋಡಿ, ಇಲ್ಲಿ 100 ಅಡಿ ವಿಡ್ತಿಗೆ ಈ ನೀರು ಹೋಗುತ್ತೆ ನೋಡಿ. ಕಾಣ್ತೀಯಲ್ಲ ಹೇಗಿದೆ ನೋಡಿ. ಈ ರೀಸನಿಗೋಸ್ಕರ ನಾನು ರೈನ್ ಜೆಟ್ನ ಆಯ್ಕೆ ಮಾಡ್ಕೊಂಡಿದ್ದು. ನೋಡಿ ಹೇಗೆ ಕಾಣ್ತಿದೆಯಲ್ಲ. ಯಾಕಂದರೆ ಇದರದ್ದು ರಿಸಲ್ಟ್ ಹೇಗಿದೆ ಅಂತಂದರೆ ಇನ್ನೊಂದು 1/4 ಗಂಟೆ ನಿಮಗೆ ಬಿಟ್ಟು ತೋರಿಸ್ತೀನಿ ಹಾಗೆಯೇ. ಯಾಕಂದರೆ ನೆಲದಲ್ಲಿ ನೀರು ಫುಲ್ಲು ನಿಂತಿರುತ್ತೆ. 15 ದಿನಕ್ಕೆ ನಮಗೆ ನೀರು ಮತ್ತೆ ಬೇಡ, ಅಷ್ಟು ರಿಸಲ್ಟ್ ಇರೋದು ಸಿಗತ್ತೆ ನಮಗೆ. ನೋಡಿ ಕಾಣ್ತೀಯಲ್ಲ ಯಾವ ರೀತಿ ಬೀಳ್ತಾಯಿದೆ ನೋಡಿ. ಕಾಣ್ತಾನೆ ಕೆಳಗಡೆ ಬಿದ್ದಿಯಲ್ಲ, ತಂಡಿಯಾಗಿರೋದು ನೋಡಿ. ಮಳೆ ಯಾವ ರೀತಿ ಬಂದಿದೆ ಅದೇ ರೀತಿಯಾಗಿ ನೀರು ಬಿದ್ದಿರುತ್ತೆ ನೋಡಿ. ಕಾಣುತ್ತಲ್ಲ ತಂಡಿಯಾಗಿರೋದಲ್ಲ ನೋಡಿ, ಎಷ್ಟು ಲಾಂಗ್ ಇದೆ ಇದು. ಕರೆಕ್ಟಾಗಿ 1 ಅವರ್ ನಾವು ಇದನ್ನು ಯೂಸ್ ಮಾಡಿದರೆ ಮತ್ತು 15 ದಿನ ನಮಗೆ ನೀರಿನ ಅವಶ್ಯಕತೆ ಇರೋಲ್ಲ. ಸ್ಟಾರ್ಟಿಂಗ್ ಸ್ವಲ್ಪ ಪಾಯಿಂಟ್ ಔಟ್ ನಾವು ಮಾಡ್ಕೊಳತ್ತೀವಿ, ಇಲ್ಲಿ ರಗಳೆ ಆಗ್ಬೋದು. ಯಾಕಂದರೆ 2-3 ಸಲ ನೀರು ಕೊಡಬೇಕಾಗತ್ತೆ ರಿಪೀಟು ಆ ಉದ್ದೇಶಕ್ಕೆ. ಅದಾದ ನಂತರದಲ್ಲಿ ನಾವೇನು ಕೊಡೋ ಅವಶ್ಯಕತೆ ಇರೋಲ್ಲ ನೋಡಿ. ಏನು ಸೇಮು ಮಿಸ್ಟ್ ಯಾವ ರೀತಿ ಹೋಗ್ತಿರುತ್ತೆ ಅದೇ ರೀತಿಲಿ ನೀರು ಕವರಾಗಿ ಹೋಗ್ತಾಯಿದೆ. ಕಾಣುತ್ತಲ್ಲ ನೋಡಿ. ಆದರೆ ಇದನ್ನು ಆಯ್ಕೆ ಮಾಡಿಕೊಂಡ್ರೆ ರೈತರು ಉತ್ತಮ ಅಂತ ಹೇಳ್ಬೋದು ನೋಡಿ. ಕಾಣ್ತಿದೆಯಲ್ಲ ಹೀಗೆ. ಮತ್ತು ಕಾಸ್ಟು ಡಿಫ್ರೆನ್ಸ್ ತುಂಬಾ ಆಗುತ್ತೆ. ಅದರ ಜೊತೆಗೆ ನಿಮಗೆ ನೀರಿನ ಏನು ಒಂದು ಕ್ಲಿಯರಾಗಿ ಗಿಡಗಳಿಗೆ ಕೂರುವಂಥದ್ದು ಅದೂ ಚೆನ್ನಾಗಿರುತ್ತೆ ನೋಡಿ. ಕಾಣ್ತೀಯಲ್ಲ ಈ ಬಾಟಮಿಂದ ಇಷ್ಟು ಲೆಂತ್ ಇದೆ. ಅಲ್ಲಿ ಸ್ವಲ್ಪ ಅಲ್ಲಿ ಗಿಜ್ರು ಹಳ ಇದೆ, ಹಾಗಾಗಿ ಅದು ನಿಮಗೆ ಕವರ್ ಆಗ್ತಿರೋ ಪಾಯಿಂಟ್ ಗೊತ್ತಾಗಲ್ಲ. ನಾನು ನೆಕ್ಸ್ಟು ಮತ್ತೆ ನಿಮಗೆ ಒಂದು ಸಲ ಫುಲ್ ಕ್ಲಿಯರ್ ಆದಮೇಲೆ ಮಾಡಿ ತೋರಿಸ್ತೀನಿ ಯಾವ ರೀತಿ ಅಂತ ಒಂದು ವೀಡಿಯೋ ಹಾಕ್ತೀನಿ ನಾನು ನಿಮಗೆ. ಪ್ರೆಸರ್ ಎಷ್ಟು ಸಿಗುತ್ತೆ ವೋಲ್ಟೇಜು ಅಷ್ಟೂ ನಿಮಗೆ ರಿಸಲ್ಟ್ ಇರುತ್ತೆ ಇರೋಲ್ಲಿ ನೋಡಿ. ಇಲ್ಲಿ ನಾನು ನಿಂತಿರೋದವರಿಗೆ ನೀರು ಬೀಳ್ತಾಯಿದೆ. ಇಲ್ಲಿಂದಲ್ಲಿಗೆ 100 ಅಡಿ 120 ಚಿಲ್ಲರೆ ಬಿಡ್ತು ಬರುತ್ತೆ. ಇಲ್ಲಿ ಈ ಲೈನಲ್ಲಿ ನಮ್ಗೆ ಅಡಿಕೆ ಗಿಡ ನಾವು ಕೊಟ್ಟಿಲ್ಲ ಇಲ್ಲಿ, ಆದರೂ ಇದು ಇಲ್ಲಿಗೆ 10 ಅಡಿಕೆ ಗಿಡ ಕೊರುತ್ತೆ. ಯಾಕಂದರೆ ಪಾಯಿಂಟ್ ಮಾಡ್ಕೊಂಡಿದ್ದೀವಿ ನಾವು ಇಲ್ಲಿ ಮುಂಚೆ. ಇಲ್ಲಿ ಆ ಲೆಕ್ಕದಲ್ಲಿ 100 ಅಡಿನೇ ಸಿಗಲಿ ನಮಗೆ, ಏನೂ ಲಾಸ್ ಇಲ್ಲ ಅಂತ ಅಂದ್ಕೊಳ್ತೀನಿ ನಾನು ಇದರಲ್ಲಿ. ಚಾನಲ್ಲು ಶೇರ್ ಮಾಡಿ ಆದಷ್ಟು ಜನಕ್ಕೆ, ರೈತರುಗಳಿಗೆ ಉಪಯೋಗ ಆಗಲಿ ಅಂತೇಳಿ ಹೇಳ್ತೀನಿ. ಹಾಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಏನಾದ್ರು ಮಾಹಿತಿ ಇದ್ದರೆ ತಿಳಿಸ್ಕೊಡಿ ಇದರಲ್ಲಿ ಅಂತೇಳಿ ಹೇಳ್ತೀನಿ. ಥ್ಯಾಂಕ್ ಯು ವೀಕ್ಷಕರೇ ಎಲ್ಲರಿಗೂ.